ಲಾಸ್ಟ್ ವಿಡಿಯೋದಲ್ಲಿ ಒಂದು ಕ್ವಶನ್ ಇತ್ತು ಫಂಡೆಡ್ ಅಕೌಂಟ್ ಬಗ್ಗೆ ಅಥವಾ ಪ್ರೊಪ್ರೈಟರಿ ಟ್ರೇಡಿಂಗ್ ಬಗ್ಗೆ ಇಂಡಿಯಾದಲ್ಲಿ ಯಾವ ರೀತಿ ಅದು ವರ್ಕ್ ಆಗುತ್ತೆ ಅಂತ. ಸೊ ಅದ್ರ ಬಗ್ಗೆ ಡೀಟೇಲ್ ಆಗಿ ಒಂದು ಎಕ್ಸ್ಪ್ಲನೇಷನ್ ನಾನು ಇವತ್ತು ಈ ವಿಡಿಯೋದಲ್ಲಿ ಕೊಡ್ತೀನಿ. ಸೊ ನಿಮಗೆ ಈ ವಿಡಿಯೋ ನೋಡಿದ ನಂತರ ಎಲ್ಲವೂ ಕ್ಲಿಯರ್ ಆಗುತ್ತೆ, ಯಾವ ರೀತಿ ಪ್ರೊಪ್ರೈಟರಿ ಟ್ರೇಡಿಂಗ್ ಫರ್ಮ್ ಅಂದರೆ ಏನು, ಅದೇ ರೀತಿ ಪ್ರಾಪ್ ಟ್ರೇಡಿಂಗ್ ಅಥವಾ ಫಂಡೆಡ್ ಅಕೌಂಟ್ ಅಂದರೆ ಏನು ಅನ್ನೋದು ಕ್ಲಿಯರ್ ಆಗುತ್ತೆ. ಇಂಡಿಯಾದ ರೂಲ್ ಏನು ಹೇಳುತ್ತೆ ಅನ್ನೋದನ್ನು ಡೀಟೇಲಾಗಿ ತಿಳ್ಕೊಳ್ಳೋಣ. ಸೊ ಒಮ್ಮೆ ಈ ಕಾನ್ಸೆಪ್ಟನ್ನು ಡಿಸ್ಕಸ್ ಮಾಡೋಣ, ನೆಕ್ಸ್ಟ್ ಕ್ವಶನ್ ಆ್ಯಂಡ್ ಆನ್ಸರನ್ನು ನೋಡೋಣ. ಸೊ ಮೊದಲನೇದಾಗಿ ಪ್ರಾಪ್ ಟ್ರೇಡಿಂಗ್ ಅಥವಾ ಪ್ರೊಪ್ರೈಟರಿ ಟ್ರೇಡಿಂಗ್ ಅಂದರೆ ಏನು? ಸೊ ಇದೊಂದು ಟ್ರೇಡಿಂಗ್ ಫರ್ಮ್. ಇವು ಏನು ಮಾಡುತ್ತೆ, ಸ್ಟಾಕ್ ಇರ್ಬೋದು, ಫ್ಯೂಚರ್ಸ್ ಇರ್ಬೋದು, ಆಪ್ಷನ್ಸ್ ಇರ್ಬೋದು, ಕಮೋಡಿಟಿ ಇರ್ಬೋದು, ಬೇರೆ ಬೇರೆ ಸೆಗ್ಮೆಂಟಲ್ಲಿ ಟ್ರೇಡಿಂಗ್ ಆ್ಯಕ್ಟಿವಿಟಿಯನ್ನು ಮಾಡುತ್ತೆ. ಸೊ ಇದು ವಿತ್ ಇಟ್ಸ್ ಓನ್ ಕ್ಯಾಪಿಟಲ್. ಸೊ ಯಾವುದೊಂದು ಫರ್ಮ್ ತನ್ನ ಓನ್ ಕ್ಯಾಪಿಟಲ್ ಮುಖಾಂತರ ಫ್ಯೂಚರ್ ಆ್ಯಂಡ್ ಆಪ್ಷನ್ನ ಇರ್ಬೋದು, ಸ್ಟಾಕ್ ಇರ್ಬೋದು, ಕಮೋಡಿಟಿ ಇರ್ಬೋದು, ಇಲ್ಲಿ ಟ್ರೇಡಿಂಗ್ ಮಾಡ್ತಾ ಇತ್ತು ಅಂತೇಳಿದೆ. ಒಂದು ಕಂಪನಿಯನ್ನು ಎಸ್ಟಾಬ್ಲಿಷ್ ಮಾಡಿಕೊಂಡು ಅದರ ಮುಖಾಂತರ ಟ್ರೇಡಿಂಗನ್ನು ಮಾಡ್ತಾ ಇತ್ತು ಅಂತೇಳಿ ಅದನ್ನು ನಾವು ಪ್ರೊಪ್ರೈಟರಿ ಟ್ರೇಡಿಂಗ್ ಫರ್ಮ್ ಅಂತ ಕರಿತೀವಿ. ಸೊ ಇಂಡಿಯಾದಲ್ಲಿ ಮೇಯ್ನಾಗಿ ಯಾವೆಲ್ಲ ಪ್ರೊಪ್ರೈಟರಿ ಟ್ರೇಡಿಂಗ್ ಫರ್ಮನ್ನು ನಾವು ನೋಡ್ಬೋದು ಅಂತ ನೋಡಿದ್ರೆ, ಮೊದಲನೇದಾಗಿ ನಾನು ಈಗಲೇ ಹೇಳಿದಾಗ ಒಂದು ಪ್ರೊಪ್ರೈಟರಿ ಟ್ರೇಡಿಂಗ್ ಫರ್ಮ್ ಇವರು ಪ್ರೈವೇಟ್ ಕಂಪನಿ ಆಗುತ್ತೆ ಅಥವಾ LLP ಇರ್ಬೋದು. ಇವು ಟ್ರೇಡಿಂಗನ್ನು ಮಾಡುವಂಥದ್ದು ತಮ್ಮ ಓನ್ ಕ್ಯಾಪಿಟಲನ್ನು ಯೂಸ್ ಮಾಡಿಕೊಂಡು. ಓನ್ ಕ್ಯಾಪಿಟಲ್ ಅಂದರೆ ಏನು, ಕಂಪನಿಯ ಫೌಂಡರ್ ಇರ್ಬೋದು, ಡೈರೆಕ್ಟರ್ ಇರ್ಬೋದು, ಇವರ ಕ್ಯಾಪಿಟಲನ್ನು ಯೂಸ್ ಮಾಡಿಕೊಂಡು ಒಂದು ಪ್ರೊಪ್ರೈಟರಿ ಟ್ರೇಡಿಂಗ್ ಅಥವಾ ಟ್ರೇಡಿಂಗನ್ನು ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್, ನಾನೊಂದು ಪ್ರೊಪ್ರೈಟರಿ ಫರ್ಮನ್ನು ಮಾಡಬೇಕು ಅಂತೇಳಿ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ, ಅದನ್ನು ಫಾಲೋ ಮಾಡಿಕೊಂಡು ನಾನು ನನ್ನ ಒಂದಷ್ಟು ಫ್ರೆಂಡ್ಸ್ ಆ ಕಂಪ್ನಿಯ ಡೈರೆಕ್ಟರ್ ಆಗಿದ್ದರೆ ನಮ್ಮ ಕ್ಯಾಪಿಟಲನ್ನು ಯೂಸ್ ಮಾಡಿಕೊಂಡು ನಾವು ಆ ಪ್ರೊಪ್ರೈಟರಿ ಟ್ರೇಡಿಂಗ್ ಫರ್ಮ್ ಮುಖಾಂತರ ಟ್ರೇಡಿಂಗನ್ನು ಮಾಡ್ಬೋದು. ಸೊ ಇದು ಒಂದಾಯಿತು. ಇಲ್ಲಿ ನಾನು ಟ್ರೇಡಿಂಗ್ ಮಾಡಿದೆ, ನಮ್ಮ ಫರ್ಮ್ ಮುಖಾಂತರ ಟ್ರೇಡ್ ಮಾಡಿದಾಗ ಏನಾಗುತ್ತೆ, ನಮ್ಮ ರಿಸ್ಕ್ ಅಥವಾ ಪ್ರಾಫಿಟ್ ಏನಿರುತ್ತೆ ಅದೆಲ್ಲವೂ ನಮ್ಮ ಕ್ಯಾಪಿಟಲ್ನ ಮೇಲೆ ಆಗಿರುತ್ತೆ. ನೆಕ್ಸ್ಟ್ ಇನ್ನೊಂದು ಇರುವಂಥದ್ದು HFT ಅಂತ ಕರಿತೀವಿ, ಹೈ ಫ್ರೀಕ್ವೆನ್ಸಿ ಟ್ರೇಡಿಂಗ್ ಫರ್ಮ್ಸ್ ಅಂತ ಕರಿತೀವಿ. ಸೊ ಇವೇನು ಮಾಡ್ತವೆ, ಒಂದು ಅಲ್ಗೋಗಳನ್ನು ಯೂಸ್ ಮಾಡಿಕೊಂಡು, ಲಾಸ್ಟ್ ಟೈಮ್ ನಾವು ಏನು ನೋಡಿರ್ತೀವಿ ಜೇನ್ ಸ್ಟ್ರೀಟ್, ಸೊ ಅದೇ ರೀತಿಯ ಫರ್ಮ್ಗಳಾಗತ್ತೆ. ಇವರು ಒಂದಷ್ಟು ಅಲ್ಗೋಗಳನ್ನು ಯೂಸ್ ಮಾಡಿಕೊಂಡು ಹೈ ಸ್ಪೀಡ್ ಡಾಟಾ ಅಥವಾ ಟೆಕ್ಕನ್ನು ಯೂಸ್ ಮಾಡಿಕೊಂಡು ಒಂದಷ್ಟು ಟ್ರೇಡಿಂಗನ್ನು ಮಾಡುವಂಥದ್ದು. ಇವುಗಳು ಕೂಡ ಪ್ರಾಪ್ ಫರ್ಮ್ ಆಗುತ್ತೆ ಅಥವಾ ಪ್ರೊಪ್ರೈಟರಿ ಟ್ರೇಡಿಂಗ್ ಫರ್ಮ್ ಆಗುತ್ತೆ. ನೆಕ್ಸ್ಟ್ ಇರುವಂಥದ್ದು ಬ್ರೋಕರೇಜ್ ಫರ್ಮ್ಸ್. ಸೊ ಈ ಬ್ರೋಕರ್ಗಳೇನಿದ್ದಾವೆ ಅವರು ಸಫರೇಟ್ ಒಂದಷ್ಟು ಪ್ರಾಪ್ ಫರ್ಮನ್ನು ಎಸ್ಟಾಬ್ಲಿಷ್ ಮಾಡಿಕೊಂಡು ಅವರ ಬ್ರೋಕರ್ನ ಓನ್ ಕ್ಯಾಪಿಟಲ್, ಕ್ಲೈಂಟ್ನ ಕ್ಯಾಪಿಟಲ್ ಅಲ್ಲ, ಬ್ರೋಕರ್ನ ಓನ್ ಕ್ಯಾಪಿಟಲ್ನ ಯೂಸ್ ಮಾಡಿಕೊಂಡು ಟ್ರೇಡಿಂಗನ್ನು ಮಾಡ್ಬೋದು. ಅದೇ ರೀತಿ ಬ್ಯಾಂಕ್ಗಳು, ಇವು ಹೆಚ್ಚಾಗಿ ಡೆಟ್ ಇರ್ಬೋದು ಅಥವಾ ಕರೆನ್ಸಿ ಮಾರ್ಕೆಟಲ್ಲಿ ಬ್ಯಾಂಕ್ಗಳು ಕೂಡ ಒಂದು ಸಪ್ರೇಟ್ ಪ್ರೊಪ್ರೈಟರಿ ಫರ್ಮನ್ನು ಎಸ್ಟಾಬ್ಲಿಷ್ ಮಾಡಿಕೊಂಡು ಅದರ ಮುಖಾಂತರ ಟ್ರೇಡಿಂಗನ್ನು ಮಾಡುವಂಥದ್ದು. ಸೊ ಮೇಯ್ನಾಗಿ ಇಂಡಿಯಾದಲ್ಲಿ ಈ 4 ವಿಧವಾದ ಪ್ರಾಪ್ ಫರ್ಮನ್ನು ನಾವು ನೋಡ್ಬೋದು. ಒಂದು ಪ್ರೈವೇಟ್ ಕಂಪ್ನಿಗಳಾಗತ್ತೆ, ನೆಕ್ಸ್ಟ್ HFT, ನೆಕ್ಸ್ಟ್ ಬ್ರೋಕರೇಜ್ ಫರ್ಮ್, ನೆಕ್ಸ್ಟ್ ಬ್ಯಾಂಕ್ಗಳಾಗತ್ತೆ. ಸೊ ಇವೆಲ್ಲವೂ ತನ್ನ ಓನ್ ಕ್ಯಾಪಿಟಲನ್ನು ಯೂಸ್ ಮಾಡಿಕೊಂಡು ಟ್ರೇಡಿಂಗನ್ನು ಮಾಡುವಂಥದ್ದು. ಸೊ ಒಂದು ಜೆನ್ಯೂನ್ ಪ್ರಾಪ್ ಫರ್ಮ್ ಅಥವಾ ಪ್ರೊಪ್ರೈಟರಿ ಟ್ರೇಡಿಂಗ್ ಫರ್ಮನ್ನು ಇಂಡಿಯಾದಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತೇಳಿ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ. ಸೆಬಿಯ ರೂಲ್ಸ್ ಇದೆ, RBIನ ರೂಲ್ಸ್ ಇದೆ. ಅದೇ ರೀತಿ ಒಂದಷ್ಟು ಹ್ಯೂಜ್ ಕ್ಯಾಪಿಟಲ್ ಬೇಕಾಗತ್ತೆ. ಒಂದು 10 ಲಕ್ಷ 15 ಲಕ್ಷ ಕ್ಯಾಪಿಟಲ್ ಇಟ್ಕೊಂಡು ಸ್ಟಾರ್ಟ್ ಮಾಡಬೇಕು ಅಂತೇಳಿದೆ, ಅದು ಈಸಿ ಅಲ್ಲ. ಸೊ ಸೆಬಿಯ ರೂಲ್ ಏನು ಹೇಳುತ್ತೆ, ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ ಯಾವ ರೀತಿ ನಾವು ಟ್ರೇಡ್ ಮಾಡಬೇಕು ಅನ್ನೋದ್ರ ಬಗ್ಗೆ. ಅದೇ ರೀತಿ ಕಾಸ್ಟ್ ಆಫ್ ಡೂಯಿಂಗ್ ಬಿಸ್ನೆಸ್ ಕೂಡ ಇಲ್ಲಿ ಹೆಚ್ಚಿದೆ. ಹೇಗೆ, ಇಲ್ಲಿ ನಾವು ನಾರ್ಮಲಿ ಸಿಂಪಲಾಗಿ ಒಂದು ಬ್ರೋಕರ್ ಅಕೌಂಟನ್ನು ಯೂಸ್ ಮಾಡಿಕೊಂಡು ಟ್ರೇಡಿಂಗನ್ನು ಮಾಡುವಂಥದ್ದಲ್ಲ. ಸೊ ಇವರಿಗೆ ಸ್ಪೆಷಲಿ NSEಯಲ್ಲಿ ಒಂದಷ್ಟು ಡೈರೆಕ್ಟ್ ಮಾರ್ಕೆಟ್ ಆ್ಯಕ್ಸೆಸ್ ಅಂತಿದೆ, NSE ಒಂದಷ್ಟು ಮೆಂಬರ್ಶಿಪ್ ಇದೆ. ಸೊ ಇವರು ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಹೈ ಫ್ರೀಕ್ವೆನ್ಸಿ ಟ್ರೇಡಿಂಗನ್ನು ಮಾಡುವಂಥದ್ದು ಅಥವಾ ಅವರಿಗೆ ಅವರ ಆರ್ಡರ್ ಪ್ರಿಯಾರಿಟಿ ಬೇಸಿಸಲ್ಲಿ ಹೋಗುವಂಥದ್ದು. ನಮ್ಮ ಆರ್ಡರ್ ನಮಗೆ ಸ್ವಲ್ಪ ಏನು ಡಿಲೇ ಆಗುತ್ತೆ, ಸೊ ಅದು ಇವರಿಗೆ ಇಂಥ ಫರ್ಮ್ಗಳಿಗೆ ಇರೋದಿಲ್ಲ. ಸೊ ಅವರು NSEಗೆ ಒಂದಷ್ಟು ಜಾಸ್ತಿ ಫೀಸನ್ನು ಪೇ ಮಾಡಿ ಒಂದಷ್ಟು ಆ್ಯಕ್ಸೆಸನ್ನು ಪಡ್ಕೊಂಡಿರ್ತಾರೆ. ಸೊ ಲೀಸ್ ಲೈನ್ ಇರ್ಬೋದು ಅಥವಾ ಡೈರೆಕ್ಟ್ ಮಾರ್ಕೆಟ್ ಆ್ಯಕ್ಸೆಸ್ ಅಂತ ಇರುತ್ತೆ, ಅದನ್ನೆಲ್ಲ ಪಡ್ಕೊಂಡು, ಯಾಕಂತೇಳಿದ್ರೆ ಅವರ ಕ್ಯಾಪಿಟಲ್ ಹ್ಯೂಜ್ ಇರುತ್ತೆ, ಒಂದು ಸ್ಮಾಲ್ ಮಿಲಿಸೆಕೆಂಡ್ನ ಡಿಲೇ ಕೂಡ ಅವರಿಗೆ ಎಫೆಕ್ಟ್ ಆಗುತ್ತೆ, ಸ್ಲಿಪೇಜ್ ಕೊಡುತ್ತೆ. ಸೊ ಅದಕ್ಕೋಸ್ಕರ ಒಂದಷ್ಟು ಇನ್ವೆಸ್ಟ್ಮೆಂಟನ್ನು ಮಾಡಿಕೊಂಡು ಅವರು ಈ ರೀತಿಯ ಫರ್ಮನ್ನು ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಸೊ ಹಾಗಾಗಿ NSEಯ ಕಾಸ್ಟ್ ಇರುತ್ತೆ, ಬೇರೆ ಬೇರೆ ಎಸ್ಟಾಬ್ಲಿಷ್ಮೆಂಟ್ ಕಾಸ್ಟ್ಗಳು ಅವರಿಗೆ ಹೆಚ್ಚಿರುತ್ತೆ. ಹಾಗೆ ಸೆಬಿ ರೂಲ್ ಏನು ಹೇಳುತ್ತೆ, ಇವರಿಗೆ ಒಂದಷ್ಟು ರೂಲ್ ಇರುತ್ತೆ. ಪ್ರತಿ ಆರ್ಡ್ರನ್ನು ಇವರೇನು ಪಂಚ್ ಮಾಡ್ತಾಯಿರ್ತೋ ಅದು ಎಕ್ಸ್ಚೇಂಜ್ಗೆ ಏನು ಹೋಗುತ್ತೆ, ಅಲ್ಲಿ ಅದು ಸ್ಪೆಸಿಫೈ ಆಗಿ ಪ್ರಾಪರ್ಮ್ನ ಆರ್ಡರ್ ರೀತಿ ಅಥವಾ ಅದಕ್ಕೊಂದು ಟ್ಯಾಗ್ ಹೋಗಬೇಕಾಗತ್ತೆ. ಸೊ ಆ ರೀತಿಯ ಇನ್ಫ್ರಾಸ್ಟ್ರಕ್ಚರನ್ನು ಕೂಡ ಅವರು ಸೆಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಸಿಂಪಲಾಗಿ ನಾವು ಟ್ರೇಡಿಂಗನ್ನು ಮಾಡಿದ ರೀತಿಯಲ್ಲಿ ಅವರಿಗೆ ಮಾಡಲಿಕ್ಕೆ ಆಗೋದಿಲ್ಲ, ಅವರಿಗೆ ಒಂದಷ್ಟು ರೂಲ್ಸ್ ಇರುತ್ತೆ, ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಹಾಗಾಗಿ ಒಂದು ಜೆನ್ಯೂನ್ ಪ್ರಾಪ್ ಫರ್ಮನ್ನು ಎಸ್ಟಾಬ್ಲಿಷ್ ಮಾಡುವಂಥದ್ದು ತುಂಬ ಕಷ್ಟ ಆಗುತ್ತೆ. ಸೊ ಇಲ್ಲಿ ಈ ಪ್ರಾಪ್ ಫರ್ಮನ್ನ ಹೆಸರನ್ನು ಹೇಳ್ಕೊಂಡು ಇಂಡಿಯಾದಲ್ಲಿ ಒಂದಷ್ಟು ಸ್ಕ್ಯಾಮ್ ಆಗ್ತದೆ. ಯಾವ ರೀತಿ? ಸೊ ಯಾವ ರೀತಿ ಸ್ಕ್ಯಾಮ್ ಆಗ್ಬೋದು ಅಂತ ನೋಡೋದರೆ, ಸೊ ನಾನು ಆಗಲೇ ಹೇಳಿದೆ, ಸೆಬಿಯ ಒಂದಷ್ಟು ರೂಲ್ ಇದೆ. ಏನು ರೂಲ್?
ಪ್ರಾಪರ್ಮ್ಗಳು ತನ್ನ ಓನ್ ಕ್ಯಾಪಿಟಲನ್ನು ಟ್ರೇಡ್ ಮಾಡಬೇಕಾಗತ್ತೆ. ಅಂದರೆ ನಾನು ಪ್ರಾಪರ್ಮನ್ನು ಮಾಡಿದೆ ಅಂಥೇಳಿ ನನ್ನ ಕಂಪನಿಯ ಡೈರೆಕ್ಟರ್ ಯಾರಿದ್ದಾರೆ ಅವರ ಫಂಡನ್ನು ಮಾತ್ರ ಟ್ರೇಡ್ ಮಾಡ್ಬೋದು ಹೊರತು ನಾನು ಕ್ಲೈಂಟಿಂದ ಅಥವಾ ಬೇರೆಯವರಿಂದ ಕ್ಯಾಪಿಟಲ್ನ ಕಲೆಕ್ಟ್ ಮಾಡಿಕೊಂಡು ಟ್ರೇಡ್ ಮಾಡುವಂಗಿಲ್ಲ. ಸೊ ನಮ್ಮ ಓನ್ ಫಂಡನ್ನು ನಾವು ಟ್ರೇಡ್ ಮಾಡಬೇಕಾಗತ್ತೆ. ಯಾವ ಪ್ರಾಪರ್ಮ್ ಏನಿದೆ ಅದರ ಓನ್ ಫಂಡನ್ನು ಅವರು ಟ್ರೇಡ್ ಮಾಡಬೇಕಾಗತ್ತೆ. ಅದೇ ರೀತಿ ಥರ್ಡ್ ಪಾರ್ಟಿಯರ್ ಜಾಯ್ನ್ ಆಗ್ತಾರೆ. ಸೊ ಅವರು ಪ್ರಾಪರ್ಮ್ನ ಎಂಪ್ಲಾಯಿಯಾಗಿ ಪ್ರಾಪರ್ಮನ್ನು ಟ್ರೇಡರಾಗಿ ಜಾಯ್ನ್ ಆಗ್ಬೋದು ಹೊರತು ಸೊ ಪ್ರಾಪರ್ಮ್ ತನ್ನ ಕ್ಯಾಪಿಟಲನ್ನು ಇನ್ನೊಬ್ಬರಿಗೆ ಕೊಟ್ಟು ಟ್ರೇಡ್ ಮಾಡುವ ಹಾಗಿಲ್ಲ. ಸೊ ಇಂಡಿಯಾದಲ್ಲಿ ಆಗ್ತಾ ಇರುವಂಥದ್ದು ಇದೆ. ತಾವೊಂದು ಪ್ರಾಪರ್ಮ್ ಅಂತ ಹೇಳಿಕೊಂಡು ಇವ್ರು ಏನು ಮಾಡ್ತಾರೆ, ಸೊ ಒಂದಷ್ಟು ಜನರನ್ನು ಕಾಂಟ್ಯಾಕ್ಟ್ ಮಾಡಿ ಇರ್ಬೋದು ಅಥವಾ ಒಂದು ವೆಬ್ಸೈಟ್ ಮುಖಾಂತರ ಸೊ ನೀವು ನಮ್ಮ ಮುಖಾಂತರ ಅಕೌಂಟನ್ನು ಓಪನ್ ಮಾಡಿ ಒಂದು ಸ್ಮಾಲ್ ಕ್ಯಾಪಿಟಲನ್ನು ಇನ್ವೆಸ್ಟ್ಮೆಂಟ್ ಮಾಡಿ ನಾವು ನಿಮಗೆ ಲಿವರೇಜನ್ನು ಕೊಡ್ತೀವಿ ಅಂತ ಹೇಳ್ತಾರೆ. ಸೊ ಪ್ರಾಪರ್ಮ್ಗಳು ಈ ರೀತಿ ಲಿವರೇಜನ್ನು ಆಫರ್ ಮಾಡೋ ಹಾಗಿಲ್ಲ. ಸೊ ಪ್ರಾಪರ್ಮ್ ಕೇವಲ ತನ್ನ ಅಮೌಂಟನ್ನು ಮಾತ್ರ ಟ್ರೇಡ್ ಮಾಡುವಂಥದ್ದು. ಸೊ ಬೇರೆಯವರಿಗೆ ಟ್ರೇಡ್ ಮಾಡಲಿಕ್ಕೆ ಅಮೌಂಟನ್ನು ಕೊಡುವಂಥದ್ದಿಲ್ಲ. ಸೊ ಅದೇ ರೀತಿ ಈ ಪ್ರಾಪರ್ಮ್ಗಳು ಸೆಕ್ಯೂರಿಟಿ ಡೆಪಾಸಿಟನ್ನು ಕಲೆಕ್ಟ್ ಮಾಡಿಕೊಂಡು ನಮ್ಮ ಮುಖಾಂತರ ಟ್ರೇಡ್ ಮಾಡಿ ಅನ್ನುವ ಆಫರನ್ನು ಕೂಡ ಕೊಡಲಿಕ್ಕಿಲ್ಲ. ಅದೇ ರೀತಿ ಪ್ರಾಫಿಟ್ ಶೇರಿಂಗನ್ನು ಮಾಡಲಿಕ್ಕಿಲ್ಲ. ಸೊ ಈ ಪ್ರಾಪರ್ಮ್ ಏನಿದೆ ಅಥವಾ ಜೆನ್ಯೂನ್ ಪ್ರಾಪರ್ಮ್ ಏನಿದೆ ಅವರು ಅವರ ಫಂಡನ್ನು ಮಾತ್ರ ಟ್ರೇಡ್ ಮಾಡ್ತಾ ಇರೋದೇ ಹೊರತು ಬೇರೆ ಯಾರಿಗೂ ಆಫರನ್ನು ಕೊಡೋ ಹಾಗಿಲ್ಲ. ಸೊ ಇಲ್ಲಿ ಫೇಕ್ ಫಂಡ್ಗಳು ಏನು ಮಾಡ್ತಾ ಇದ್ದಾವೆ, ಪ್ರಾಪರ್ಮ್ ರೀತಿಯ ಒಂದು ಹೆಸರನ್ನು ಕ್ರಿಯೇಟ್ ಮಾಡಿಕೊಂಡು ಬೇರೆಯವರಿಗೆ ಟ್ರೇಡಿಂಗನ್ನು ಆಫರ್ ಮಾಡುವಂಥದ್ದು. ಸೊ ಯಾವ ರೀತಿ ಟ್ರೇಡಿಂಗನ್ನು ಆಫರ್ ಮಾಡ್ತಾರೆ ಇವರು, ಸೊ ಒಂದು ವೆಬ್ಸೈಟನ್ನು ಕ್ರಿಯೇಟ್ ಮಾಡ್ತಾರೆ, ಒಂದಷ್ಟು ಜನರನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ನಮ್ಮ ಮುಖಾಂತರ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ನಾವು ಪ್ರಾಪರ್ಮ್, ಸೊ ನಮಗೆ ನೀವು ಒಂದು ಸ್ಮಾಲ್ ಅಮೌಂಟನ್ನು ಹಾಕಿದರೆ ಮೇ ಬಿ 1 ಲಕ್ಷವನ್ನು ಹಾಕಿದರೆ ನಿಮಗೆ 15 ಲ್ಯಾಕ್ 20 ಲ್ಯಾಕ್ವರೆಗೂ ಲಿವರೇಜನ್ನು ಕೊಡ್ತೀವಿ, ಟ್ರೇಡ್ ಮಾಡುವಂಥ ಲಿವರೇಜನ್ನು ಕೊಡ್ತೀವಿ ಅನ್ನುವಂಥ ಒಂದು ಆಫರನ್ನು ಕೊಡ್ತಾರೆ. ಸೊ ಇಲ್ಲಿ ಇವರು ಏನು ಮಾಡ್ತಾರೆ, ಒಂದು ಸಿಮ್ಯುಲೇಟೆಡ್ ಅಕೌಂಟನ್ನು ಮಾಡ್ತಾರೆ. ಸೊ ಇದು ಕಂಪ್ಲೀಟಾಗಿ ಇಲ್ಲೀಗಲ್ ಆಗುತ್ತೆ. ಸೊ ನಾವು ಇಂಡಿಯನ್ ಮಾರ್ಕೆಟಲ್ಲಿ ಬೇರೆ ಈ ರೀತಿಯ ಟ್ರೇಡಿಂಗ್ ಫೆಸಿಲಿಟಿಯನ್ನು ಪ್ರೊವೈಡ್ ಮಾಡೋಗಿಲ್ಲ. ಇವ್ರು ಏನು ಮಾಡ್ತಾರೆ, ಒಂದು ಸಿಮ್ಯುಲೇಟೆಡ್ ಟರ್ಮಿನಲ್ನೆಲ್ಲ ಪ್ರೊವೈಡ್ ಮಾಡ್ತಾರೆ. ಅಲ್ಲಿ ನಮಗೇನು ತೋರುತ್ತೆ, ಎಲ್ಲ ಪ್ರೈಸ್ಗಳು ರಿಯಲ್ ಟೈಮಲ್ಲಿ ಅಪ್ಡೇಟ್ ಆಗ್ತಾ ಇರುತ್ತೆ. ನಮಗೊಂದು ಅಕೌಂಟನ್ನು ನಮ್ಮ ಹೆಸರಲ್ಲಿ ಒಂದು ಅಕೌಂಟು ಕೂಡ ರೆಡಿ ಮಾಡಿ ಕೊಟ್ಟಿರ್ತಾರೆ. ಅಲ್ಲಿ ಒಂದು ಅಮೌಂಟ್ ಕೂಡ ಡಿಸ್ಪ್ಲೇ ಆಗ್ತಾ ಇರುತ್ತೆ. ನಾವು ಟ್ರೇಡ್ ತಗೊಂಡ ಹಾಗೆ ಅಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ಗಳು ಕೂಡ ತೋರ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ನಾನೇನು ಮಾಡ್ತೀನಿ, ನಾನೊಂದು ಪ್ರಾಫರ್ಮನ್ನು ಕ್ರಿಯೇಟ್ ಮಾಡಿದೆ ಅಂತ ಇಟ್ಕೊಳ್ಳಿ. ನಿಮ್ಮ ಹತ್ರ ನನ್ನ ಪ್ರಾಫರ್ಮಲ್ಲಿ ಅಕೌಂಟನ್ನು ಓಪನ್ ಮಾಡಲಿಕ್ಕೆ ಹೇಳ್ತೀನಿ. ಸೊ ನಾನೇನು ಅಶ್ಯೂರೆನ್ಸನ್ನು ಕೊಡ್ತೀವಿ, ನೀವು 1 ಲಕ್ಷ ಡೆಪಾಸಿಟ್ ಮಾಡಿ ನಿಮಗೆ 20 ಲಕ್ಷ ಮಾರ್ಜಿನಲ್ಲಿ ನಾನು ಟ್ರೇಡ್ ಮಾಡಲಿಕ್ಕೆ ಫೆಸಿಲಿಟಿಯನ್ನು ಕೊಡ್ತೀನಿ ಅಂತ. ಸೊ ನೀವು 1 ಲಕ್ಷವನ್ನು ನನ್ನ ಅಕೌಂಟ್ಗೆ ಡೆಪಾಸಿಟ್ ಮಾಡ್ತೀರಿ. ನಾನೇನು ಮಾಡ್ತೀನಿ, ವರ್ಚುವಲಿ ನಿಮ್ಮ ಅಕೌಂಟಲ್ಲಿ 20 ಲ್ಯಾಕನ್ನು ಶೋ ಮಾಡ್ತಾ ಇರ್ತೀನಿ. ಬಟ್ ಅಲ್ಲಿ ಯಾವುದೇ 20 ಲ್ಯಾಕ್ ಅಮೌಂಟ್ ಇರೋದಿಲ್ಲ. ನೀವೇನು ಮಾಡ್ತೀರಿ, ಆ 20 ಲ್ಯಾಕನ್ನು ಯೂಸ್ ಮಾಡಿಕೊಂಡು ಆರ್ಡರನ್ನು ಪ್ಲೇಸ್ ಮಾಡ್ತೀರಿ ಅಥವಾ ಟ್ರೇಡಿಂಗನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ ಅಂತ ಇಟ್ಕೊಳ್ಳಿ. ಆ್ಯಕ್ಚುಲಾಗಿ ಅಲ್ಲಿ ಯಾವುದೇ ಆರ್ಡರ್ಗಳು NSEಗೆ ಹೋಗೋದಿಲ್ಲ, ಆ್ಯಕ್ಚುಯಲ್ ಟ್ರೇಡ್ ಆಗೋದಿಲ್ಲ, ಅಲ್ಲಿ ವರ್ಚುವಲ್ ಟ್ರೇಡ್ ಆಗ್ತಾ ಇರುತ್ತೆ. ಸೊ ಇವರು ಆ ಆರ್ಡರ್ಗಳನ್ನು ತಮ್ಮ ಒಂದು ಸಿಸ್ಟಮ್ ಮುಖಾಂತರ ಮ್ಯಾನೇಜ್ ಮಾಡ್ತಾ ಇರ್ತಾರೆ ಹೊರತು ಬ್ರೋಕರ್ ಮುಖಾಂತರ ಹೋಗಿ ಅದು NSEಗೆ ಹೋಗೋದಿಲ್ಲ. ಸೊ ನಾರ್ಮಲಾಗಿ ಏನಾಗಬೇಕಾಗುತ್ತೆ, ಬ್ರೋಕರ್ ಮುಖಾಂತರ ಆರ್ಡರ್ ಪ್ಲೇಸ್ ಆಗಬೇಕಾಗುತ್ತೆ. ಬಟ್ ಇವರು ಒಂದು ವರ್ಚುವಲ್ ಡೆಮೋ ಅಕೌಂಟ್ ರೀತಿ ಪ್ರೊವೈಡ್ ಮಾಡಿಕೊಂಡು ನಾವು ನೋಡಿದಾಗ ನಾವು ಟ್ರೇಡ್ ಮಾಡಿದ ಪ್ರಾಫಿಟ್ ಆ್ಯಂಡ್ ಲಾಸ್ ನಮಗೆ ಶೋ ಆಗ್ತಾ ಇರುತ್ತೆ. ಬಟ್ ಇವರು ನೀವು ಕೊಟ್ಟಂಥ ಕ್ಯಾಪಿಟಲನ್ನು ಸೊ ತಮ್ಮ ಅಕೌಂಟಿಗೆ ಹಾಕ್ಕೊಂಡು ಇಟ್ಕೊಂಡಿರ್ತಾರೆ. ಸೊ ಇವರಿಗೇನು ಲಾಭ ಕೇಳ್ಬೋದು. ಸೊ ತುಂಬ ಜನ ಈ ರೀತಿ ಹೋಗುವಂಥದ್ದು ಯಾರು ಲಾಸ್ ಮೇಕಿಂಗ್ ಟ್ರೇಡರ್ ಇರ್ತಾರೆ ಅಥವಾ ಕ್ವಿಕ್ಕಾಗಿ ಹಣವನ್ನು ಮಾಡಬೇಕು ಅನ್ನೋಂಥ ಒಂದು ಇಂಟೆನ್ಷನ್ ಇಟ್ಕೊಂಡು ಹೋಗ್ತಾರೆ. ಸೊ ಇವರು ಆ ರೀತಿ ಹೋದಾಗ ಏನಾಗುತ್ತೆ, ಇವರು ಟ್ರೇಡ್ ಮಾಡಿ ಲಾಸನ್ನು ಮಾಡಿಕೊಂಡಾಗ ಸೊ ನಾವು ಡೆಪಾಸಿಟ್ ಮಾಡಿದಂಥ ಹಣ, ಫಾರ್ ಎಕ್ಸಾಂಪಲ್ ನೀವು ನನ್ನ ಪ್ರಾಫರ್ಮಲ್ಲಿ ಟ್ರೇಡ್ ಮಾಡ್ತಾಯಿದ್ದೀರಿ ಅಂತೇಳಿ ನೀವು ಇನಿಷಿಯಲಿ 1 ಲಕ್ಷ ಏನೋ ಡೆಪಾಸಿಟ್ ಮಾಡ್ತೀರಿ, ಅದು ನನ್ನ ಹತ್ರ ಇರುತ್ತೆ, ನೀವು ಟ್ರೇಡ್ ಮಾಡ್ತೀರಿ. ಸೊ 95% ಟ್ರೇಡರ್ಗಳು ಲಾಸ್ ಮಾಡ್ಕೊಳ್ತಾರೆ ಅನ್ನೋ ಒಂದು ಡಾಟಾ ಇದೆ. ಸೊ ಅದಕ್ಕೆ ಅವರಿಗೆ ಶಾರ್ಟ್ ಗೊತ್ತಿರುತ್ತೆ, ಯಾರು ನಮ್ಮ ಹತ್ರ ಇನ್ವೆಸ್ಟ್ಮೆಂಟ್ ಮಾಡಿ ಅಥವಾ ಕ್ಯಾಪಿಟಲ್ನ ಹಾಕೊಂಡು ಟ್ರೇಡ್ ಮಾಡಲಿಕ್ಕೆ ಬರ್ತಾರೆ, ಎಟ್ ದಿ ಎಂಡ್ ಅವರು ಲಾಸನ್ನೇ ಮಾಡ್ಕೊಳ್ತಾರೆ ಅಂತ. ಸೊ ಹಾಗಾಗಿ ಮೆಜಾರಿಟಿ ಜನ ಲಾಸನ್ನು ಮಾಡ್ಕೊಳ್ಳೋದ್ರಿಂದ ಸೊ ಅವರಿಗೆ ನೀವು ಕೊಟ್ಟಂಥ ಕ್ಯಾಪಿಟಲ್ ಈಸಿಯಾಗಿ ಸಿಗುತ್ತೆ, ಅಲ್ಲಿ ಯಾವುದೇ ಟ್ರೇಡ್ ಆಗೋದಿಲ್ಲ. ಸೊ ಈ ರೀತಿಯ ಪ್ರಾಫರ್ಮನ್ನ ಹೆಸರು ಹೇಳಿಕೊಂಡು ಈ ರೀತಿ ಒಂದಷ್ಟು ಸ್ಕ್ಯಾಮನ್ನು ಕೂಡ ಮಾಡ್ತಾರೆ. ಇಲ್ಲಿ ಆ್ಯಕ್ಚುಲಿ ಯಾವುದೇ ಟ್ರೇಡ್ ಆಗೋದಿಲ್ಲ. ಅದೇ ರೀತಿ ರಿಯಲ್ ಪ್ರಾಫರ್ಮ್ಗಳಿಗೆ ಈ ರೀತಿ ಫೆಸಿಲಿಟಿಯನ್ನು ಕೊಡುವಂಥ ಯಾವುದೇ ಆಪ್ಷನ್ ಇಲ್ಲ. ಈ ಫೆಸಿಲಿಟಿಯನ್ನು ಕೊಡುವಂಥದ್ದು ಫೇಕ್ ಪ್ರಾಫರ್ಮ್ಗಳಾಗುತ್ತೆ. ಸೊ ಇಂಡಿಯಾದಲ್ಲಿ ಯಾವುದೋ ಪ್ರಾಫರ್ಮ್ಗಳು ನಿಮಗೆ ಇಂಡಿಯನ್ ಮಾರ್ಕೆಟಲ್ಲಿ ಟ್ರೇಡಿಂಗ್ ಫೆಸಿಲಿಟಿಯನ್ನು ಕೊಡ್ತೀವಿ ಅಂತ ಬಂದರೆ ಖಂಡಿತ ಅದು ಫ್ರಾಡ್ ಆಗುತ್ತೆ. ಆ ರೀತಿ ಪ್ರಾಫರ್ಮ್ ಹೆಸರಲ್ಲಿ ಇಂಡಿಯನ್ ಮಾರ್ಕೆಟಲ್ಲಿ ಟ್ರೇಡಿಂಗ್ ಫೆಸಿಲಿಟಿಯನ್ನು ಮಾಡುವಂಥ ಅವಕಾಶ ಇಲ್ಲ. ಸೊ ಇದು ಈ ರೀತಿಯ ಒಂದು ಸ್ಕ್ಯಾಮ್ ಆಗುತ್ತೆ. ಅಲ್ಲಿ ಯಾವುದೇ ಇಲ್ಲಾರು ಕೇಳಿದ್ರೆ ಮೇ ಬಿ ಭಾರತ್ ಫಂಡೆಡ್ ಅಕೌಂಟ್ ರಿಯಲ್ ಆರ್ ಫೇಕ್ ಅಂತ. ಸೊ ಅವರು ಇಂಡಿಯನ್ ಸೆಕ್ಯೂರಿಟೀಸಲ್ಲಿ ನೀವು ಇಂಡಿಯನ್ ಸ್ಟಾಕ್ ಇರ್ಬೋದು, ಫ್ಯೂಚರ್ ಆ್ಯಂಡ್ ಆಪ್ಷನ್ ಮಾರ್ಕೆಟ್ ಇರ್ಬೋದು, ಇಲ್ಲಿ ಟ್ರೇಡಿಂಗ್ ಫೆಸಿಲಿಟಿಯನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಖಂಡಿತ ಅದು ಫ್ರಾಡ್ ಆಗುತ್ತೆ. ಆ್ಯಸ್ ಪರ್ ಸೆಬಿ ರೂಲ್ ಹಾಗೆ ಮಾಡೋಗಿಲ್ಲ. ಬಟ್ ಕೆಲವೊಂದು ಏನಿರುತ್ತೆ, ಇಲ್ಲಿ ಫಾರೆಕ್ಸ್ ಮಾರ್ಕೆಟಲ್ಲಿ ಹೆಚ್ಚಾಗಿ
ಚಾಲ್ತಿಯಲ್ಲಿ ಇರುವಂಥದ್ದು ಫಂಡೆಡ್ ಅಕೌಂಟ್ ಅಂತ. ಸೊ ಇಲ್ಲಿ ಏನಾಗುತ್ತೆ, ಈ ಫಂಡೆಡ್ ಅಕೌಂಟಲ್ಲಿ ಏನಾಗುತ್ತೆ, ಸೊ ಯಾವುದೊಂದು ಪ್ರಾಪರ್ಮ್ ರೀತಿಯಲ್ಲಿ ಇದು ಪ್ರಾಪರ್ಮ್ ಅಂತ ಹೇಳಿದ್ರೆ ಇಂಡಿಯನ್ ಪ್ರಾಪರ್ಮ್ಗಳಲ್ಲ, ಫಾರಿನ್ ಕಂಟ್ರಿಗಳ ಪ್ರಾಪರ್ಮ್ಗಳು ಏನು ಮಾಡ್ತವೆ, ಈ ರೀತಿ ಫಂಡೆಡ್ ಅಕೌಂಟ್ ಫೆಸಿಲಿಟಿಯನ್ನು ಕೊಡ್ತವೆ. ಅಲ್ಲಿ ಏನು ಮಾಡ್ತವೆ ಅವರು, ಫಾರ್ ಎಕ್ಸಾಂಪಲ್ ಯಾವುದೊಂದು ಕಂಪ್ನಿ ಇರುತ್ತೆ, ಅವರು ಫಂಡೆಡ್ ಅಕೌಂಟನ್ನು ಕೊಡ್ತಾರೆ ಅಂತಿದ್ರೆ, ನಾನು ಟ್ರೇಡರ್ ಆಗಿದ್ರೆ ಏನು ಮಾಡ್ಬೋದು, ಆ ಕಂಪನಿಗೆ ಅಪ್ರೋಚ್ ಆಗಿ ಅವರ ಒಂದಷ್ಟು ರೂಲ್ ಇರುತ್ತೆ. ಇನಿಷಿಯಲಿ ಏನಿರುತ್ತೆ, ಅವರೊಂದು ಡೆಮೋ ಅಕೌಂಟನ್ನು ಕೊಡ್ತಾರೆ, ಅಲ್ಲಿ ನಾನು ಟ್ರೇಡಿಂಗನ್ನು ಮಾಡಬೇಕಾಗತ್ತೆ, ಅವರ ಒಂದಷ್ಟು ರೂಲ್ಸ್ ಇರುತ್ತೆ. ಸೊ ಇನಿಷಿಯಲಿ ಒಂದು ವರ್ಚುವಲ್ ಅಕೌಂಟನ್ನು ಕೊಡ್ತಾರೆ. ಸೊ ಅವರ ಒಂದಷ್ಟು ರೂಲ್ಸ್ ಇರುತ್ತೆ, ರಿಸ್ಕ್ ಮ್ಯಾನೇಜ್ಮೆಂಟ್ ರೂಲ್ ಇರುತ್ತೆ. ಇಷ್ಟು ಕ್ಯಾಪಿಟಲ್ಗೆ ನೀವು ಇಷ್ಟು ರಿಟರ್ನನ್ನು ಜನರೇಟ್ ಮಾಡಬೇಕು, ಇಷ್ಟು ಮ್ಯಾಕ್ಸಿಮಮ್ ರಿಸ್ಕನ್ನು ಇಷ್ಟು ತೆಗೆದುಕೊಳ್ಬೇಕು ಅನ್ನೋಂಥ ಒಂದು ರೂಲ್ಸ್ ಇರುತ್ತೆ. ಆ ರೂಲ್ಸ್ ಪ್ರಕಾರ ನಾನು ಇನಿಷಿಯಲಿ ಅದನ್ನೆಲ್ಲ ಫಾಲೋ ಮಾಡಿಕೊಂಡು ಒಂದಷ್ಟು ರಿಟರ್ನನ್ನು ಜನರೇಟ್ ಮಾಡಬೇಕಾಗತ್ತೆ. ಸೊ ಅದರ ಆಧಾರದಲ್ಲಿ ನನ್ನ ಟ್ರೇಡಿಂಗ್ ಸ್ಕಿಲ್ಲನ್ನು ನೋಡಿಕೊಂಡು ನೆಕ್ಸ್ಟ್ ಅವರು ಆ ಅಕೌಂಟ್ ಸೈಜನ್ನು ಜಾಸ್ತಿ ಮಾಡ್ತಾ ಹೋಗ್ಬೋದು, ಅಥವಾ ವರ್ಚುವಲ್ ಅಕೌಂಟಿಂದ ರಿಯಲ್ ಅಕೌಂಟ್ಗೆ ಕೊಡ್ತಾ ಹೋಗ್ಬೋದು. ಈ ರೀತಿ ನಾನು ಟ್ರೇಡಿಂಗ್ ಮಾಡಿದಾಗ ಏನಾಗುತ್ತೆ, ಇನಿಷಿಯಲಿ ಅಲ್ಲಿ ಒನ್ ಟೈಮ್ ಫೀ ಇರುತ್ತೆ, ಅಥವಾ ಒಂದಷ್ಟು ಕ್ಯಾಪಿಟಲ್ ಚಾಲೆಂಜ್ ಇರುತ್ತೆ, ನೀವು ಇಷ್ಟು ರಿಟರ್ನನ್ನು ಜನರೇಟ್ ಮಾಡಬೇಕು ಅನ್ನೋಂಥ ಒಂದು ಚಾಲೆಂಜ್ ಇರುತ್ತೆ. ಸೊ ಇದನ್ನು ನಾನು ಪಾಸ್ ಮಾಡಿದಾಗ ಏನಾಗುತ್ತೆ, ಮೇ ಬಿ ನನಗೆ ನೆಕ್ಸ್ಟ್ ಹೈಯರ್ ಅಕೌಂಟ್ ಕೊಡ್ಬೋದು, ಅಥವಾ ರಿಯಲ್ ಅಕೌಂಟನ್ನು ಕೊಡ್ಬೋದು. ಸೊ ಅದಾದ ನಂತರ ನೆಕ್ಸ್ಟ್ ನಾನು ಆ ಅಕೌಂಟನ್ನು ಯೂಸ್ ಮಾಡ್ಕೊಂಡು ಏನು ಪ್ರಾಫಿಟ್ ಮಾಡ್ತೀನಿ, ಅಲ್ಲಿ ಪ್ರಾಫಿಟಿ ಶೇರಿಂಗ್ ಇರುತ್ತೆ. ಸೊ ಹಾಗಾಗಿ ನಾನು ಇನಿಷಿಯಲಿ ಒಂದು ಸ್ಮಾಲ್ ಅಮೌಂಟನ್ನು ಕೊಟ್ಕೊಂಡು, ಫೀಸನ್ನು ಕೊಟ್ಕೊಂಡು ಫಂಡೆಡ್ ಅಕೌಂಟನ್ನು ತಗೊಳ್ತೀನಿ, ಅಲ್ಲಿ ಪಾಸ್ ಆಗ್ತೀನಿ. ನೆಕ್ಸ್ಟ್ ನನಗೆ ಹೈಯರ್ ಅಕೌಂಟ್ ಸಿಗುತ್ತೆ, ಅಲ್ಲಿ ನಾನು ಪ್ರಾಫಿಟೇಬಲ್ ಆಗಿ ಟ್ರೇಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ, ನನಗೇನಾಗುತ್ತೆ, ಪ್ರಾಫಿಟ್ ಶೇರಿಂಗ್ ಸಿಗ್ತಾ ಹೋಗುತ್ತೆ. ಆಗ ನಾವು ಕ್ಯಾಪಿಟಲನ್ನು ಹಾಕದೆ ಇಲ್ಲಿ ಟ್ರೇಡ್ ಮಾಡಿದಾಗತ್ತೆ. ಸೊ ನಾವು ಕ್ಯಾಪಿಟಲನ್ನು ಹಾಕೋದು ಇನಿಷಿಯಲಿ ಒಂದು ಸ್ಮಾಲ್ ಪಿಯನ್ನು ಪೇ ಮಾಡಿ, ನಮ್ಮ ಹತ್ರ ಕ್ಯಾಪಿಟಲ್ ಇಲ್ಲದಿರು ನಾವು ಪ್ರಾಫಿಟೇಬಲ್, ನಮ್ಮ ಹತ್ರ ಟ್ರೇಡಿಂಗ್ ಸ್ಕಿಲ್ ಇತ್ತು ಅಂತೇಳಿ ನಾವು ಈ ಫಂಡೆಡ್ ಅಕೌಂಟನ್ನು ಯೂಸ್ ಮಾಡಿಕೊಂಡು ಟ್ರೇಡಿಂಗ್ ಮಾಡಿಕೊಂಡು ಅರ್ನ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಇದು ಹೆಚ್ಚಾಗಿ ಇರುವಂಥದ್ದು, ಪಾಪ್ಯುಲರ್ ಆಗಿರುವಂಥದ್ದು ಫಾರೆಕ್ಸ್ ಟ್ರೇಡಿಂಗಲ್ಲಿ. ಸೊ ಇದನ್ನು ಯೂಸ್ ಮಾಡಿಕೊಂಡು ಒಂದಷ್ಟು ಸ್ಕ್ಯಾಮ್ಗಳಾಗತ್ತೆ. ಯಾಕೆ, ಪ್ರಾಪರ್ಮ್ಗೆ ಅಥವಾ ಈ ಫಂಡೆಡ್ ಅಕೌಂಟ್ಗೆ, ಈ ಎಸ್ಪೆಷಲಿ ಫಂಡೆಡ್ ಅಕೌಂಟ್ಗೆ ಇಂಡಿಯಾದಲ್ಲಿ ಯಾವುದೇ ರೂಲ್ ಇಲ್ಲ. ಇಂಡಿಯಾದಲ್ಲಿ ನಾವು ಫಂಡೆಡ್ ಅಕೌಂಟನ್ನು ಕೊಡೋ ಹಾಗಿಲ್ಲ. ಸೊ ಹಾಗಾಗಿ ಈ ಕಂಪ್ನಿಗಳು ಫಾರಿನ್ ಕಂಪ್ನಿಗಳು ಫಾರಿನಲ್ಲಿ ಆಗಿರುತ್ತೆ. ಇವರು ಇಂಡಿಯಾದವರಿಗೆ ಒಂದಷ್ಟು ಈ ರೀತಿಯ ಫಂಡೆಡ್ ಅಕೌಂಟ್ ಫೆಸಿಲಿಟಿಯನ್ನು ಕೊಡ್ತಾರೆ. ಬಟ್ ಅಲ್ಲಿ ಮೇನ್ ಇರುವಂಥದ್ದು ಯಾವುದೇ ರೆಗ್ಯುಲೇಷನ್ ಇಲ್ಲ. ಯಾವ ಫರ್ಮ್ಗಳು ಜೆನ್ಯೂನ್ ಫರ್ಮ್ ಅಥವಾ ಯಾವ ಫರ್ಮ್ಗಳು ಫೇಕ್ ಅನ್ನೋದನ್ನು ಐಡೆಂಟಿಫೈ ಮಾಡುವಂಥದ್ದು ಕಷ್ಟ. ಸೊ ಇನ್ ಕೇಸ್ ನೀವು ಯಾವುದೊಂದು ಫೇಕ್ ಫರ್ಮ್ಗೆ ಜಾಯ್ನ್ ಆಗ್ತೀರಿ ಅಂತೇಳಿದೆ, ಅವ್ರೇನು ಮಾಡ್ತಾರೆ, ಮೇ ಬಿ ನಿಮ್ಮ ಹತ್ರ ಈ ರೀತಿಯ ವರ್ಚುವಲ್ ಅಕೌಂಟನ್ನು ಪ್ರೊವೈಡ್ ಮಾಡ್ತಾರೆ. ಯಾವುದೇ ಟ್ರೇಡಿಂಗ್ ಮಾಡಲಿಕ್ಕೆ ಒಂದು ವರ್ಚುವಲ್ ಅಕೌಂಟನ್ನು ಪ್ರೊವೈಡ್ ಮಾಡ್ತಾರೆ. ನೀವು ಇನಿಷಿಯಲಿ ಏನು ಫೀಸನ್ನು ಕೊಟ್ಟಿರ್ತೀರಿ, ಸೊ ಅದು ಅವರಿಗೆ ಹೋಗುತ್ತೆ. ಅದಾದ ನಂತರ ಮೇ ಬಿ ನೀವು ಲಾಸ್ ಮಾಡಿಕೊಂಡಾಗ ನಿಮ್ಮ ಫೀಸ್ ಹೋಯಿತು, ಅವರು ಅಲ್ಲಿ ಯಾವುದೇ ಅಮೌಂಟನ್ನು ಇನ್ವೆಸ್ಟ್ಮೆಂಟ್ ಮಾಡೋದಿಲ್ಲ. ನೀವು ಮಾಡಿರುವಂಥದ್ದು ಕೇವಲ ವರ್ಚುವಲ್ ಟ್ರೇಡಿಂಗ್ ಆಗುತ್ತೆ. ಆ್ಯಕ್ಚುಲಾಗಿ ಅಲ್ಲಿ ಲಾಸ್ ಅಥವಾ ಪ್ರಾಫಿಟ್ ಆಗೋದೇ ಇಲ್ಲ. ಇನ್ ಕೇಸ್ ನೀವು ಲಾಸ್ ಮಾಡಿಕೊಂಡ್ರೆ ಅಂತ ಹೇಳಿದರೆ ಇನಿಷಿಯಲಿ ನೀವು ಕೊಟ್ಟಂಥ ಫೀಸ್ ಹೋಗುತ್ತೆ, ಅದೇ ರೀತಿ ನಿಮಗೆ ಯಾವುದೇ ಪೇ ಔಟ್ ಸಿಗೋದಿಲ್ಲ. ಹಾಗೆ ಇನ್ ಕೇಸ್ ನೀವು ಏನಾದರೂ ಪ್ರಾಫಿಟ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ, ಅವರು ಏನಾದರೂ ರೂಲ್ಸನ್ನು ಹಾಕ್ಕೊಂಡು ನೀವು ರಿಸ್ಕ್ ಮ್ಯಾನೇಜ್ಮೆಂಟನ್ನು ಫಾಲೋ ಮಾಡಿಲ್ಲ ಅಥವಾ ಈ ರೂಲನ್ನು ವೈಲೇಟ್ ಮಾಡಿದೆ ಅಂತ ಹೇಳಿ ನಿಮ್ಮ ಪೇಔಟನ್ನು ಕೊಡದೇ ಇರ್ಬೋದು. ಸೊ ಹಾಗಾಗಿ ಇಲ್ಲಿ ಇಂಪಾರ್ಟೆಂಟ್ ಇರುವಂಥದ್ದು ಯಾವ ಫಂಡೆಡ್ ಅಕೌಂಟ್ಗಳು ಜೆನ್ಯೂನ್ ಆಗಿದೆ, ಯಾವುದು ಫೇಕ್ ಆಗಿದೆ ಅನ್ನೋದನ್ನು ಐಡೆಂಟಿಫೈ ಮಾಡುವಂಥದ್ದು ತುಂಬ ಕಷ್ಟ. ಸೊ ಹಾಗಾಗಿ ಫಂಡೆಡ್ ಅಕೌಂಟ್ ನಾರ್ಮಲಿ ಈ ಫಾರೆಕ್ಸಲ್ಲಿ ಹೆಚ್ಚು ಫೇಮಸ್ ಅಥವಾ ಪಾಪ್ಯುಲರ್ ಇರುವಂಥದ್ದು. ಬಟ್ ಇಂಡಿಯಾದಲ್ಲಿ ತುಂಬ ಲೀಗಲಾಗಿ ನಮಗೆ ಫಾರೆಕ್ಸನ್ನು ಟ್ರೇಡಿಂಗ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ತುಂಬ ಜನ ಈ ಫಂಡೆಡ್ ಅಕೌಂಟ್ ಮುಖಾಂತರ ಟ್ರೇಡ್ ಮಾಡಲಿಕ್ಕೆ ಹೋಗ್ತಾರೆ. ಇಲ್ಲಿ ಏನಾಗುತ್ತೆ, ಸೊ ನಾವು ಡೈರೆಕ್ಟಾಗಿ ನಮ್ಮ ಅಮೌಂಟನ್ನು ಹಾಕ್ಕೊಂಡು ಫಾರೆಕ್ಸಲ್ಲಿ ಟ್ರೇಡ್ ಮಾಡೋದಿಲ್ಲ. ಸೊ ಹಾಗಾಗಿ ನಮ್ಮ ಅಕೌಂಟ್ ಬ್ಯಾನ್ ಆಗಲಿಕ್ಕೆ ಅಥವಾ ಬ್ಲಾಕ್ ಆಗಲಿಕ್ಕೆ ಯಾವುದೇ ಸಾಧ್ಯತೆ ಇಲ್ಲ. ಫಂಡೆಡ್ ಅಕೌಂಟ್ ಈಸಿ ಮೆಥಡ್ ಅಂತ ತುಂಬ ಜನ ಈ ಫಂಡೆಡ್ ಅಕೌಂಟನ್ನು ಯೂಸ್ ಮಾಡಲಿಕ್ಕೆ ಹೋಗ್ತಾರೆ. ಸೊ ಅಲ್ಲಿ ಪ್ರಾಬ್ಲಮ್ ಆಗುವಂಥದ್ದು ಯಾವುದು ಜೆನ್ಯೂನ್ ಬ್ರೋಕರ್ ಅಥವಾ ಯಾರು ಜೆನ್ಯೂನ್ ಆಗಿ ಪ್ರೊವೈಡ್ ಮಾಡ್ತಾರೆ ಅಥವಾ ಯಾರು ತುಂಬ ಫೇಕ್ ಆಗಿರ್ತಾರೆ ಅಥವಾ ಜಸ್ಟ್ ನಮ್ಮ ಇನಿಷಿಯಲ್ ಏನು ಫೀಸನ್ನು ಪಡ್ಕೊಳ್ಳಿಕ್ಕೆ ಯಾರು ಟ್ರೈ ಮಾಡ್ತಾ ಇರ್ತಾರೆ. ಸೊ ಅವೆರಡರ ಮಧ್ಯೆ ಡಿಫ್ರೆನ್ಸನ್ನು ಫೈಂಡ್ ಔಟ್ ಮಾಡುವಂಥದ್ದು ಇರುವಂಥದ್ದು. ಇಲ್ಲಿ ಏನಾಗುತ್ತೆ, ನಾವು ಇನಿಷಿಯಲ್ ಒಂದು ಫೀಯನ್ನು ಪೇ ಮಾಡಿ ಫಂಡೆಡ್ ಅಕೌಂಟ್ಗೆ ಜಾಯ್ನ್ ಆಗುತ್ತೆ ಅಥವಾ ಅಕೌಂಟನ್ನು ಪಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತೀವಿ. ನಾವು ಲಾಸ್ ಮಾಡಿಕೊಂಡ್ರೆ ನಾವು ಕೊಟ್ಟಂಥ ಫೀಸ್ ಹೋಗುತ್ತೆ. ಇದೇ ಥರ ನಮ್ಮಂಥ ಸಾವಿರಾರು ಜನ ಏನು ಮಾಡ್ತಾರೆ, ಒಂದು ನನಗೆ ಮೇ ಬಿ 1000 ಇರ್ಬೋದು, 5000 ಇರ್ಬೋದು, 10,000 ಇರ್ಬೋದು. ಸೊ ಹೋದರೆ ನನಗೆ 10,000 ಅಂತ ಇರುತ್ತೆ. ಬಟ್ ಇನ್ ಕೇಸ್ ನನಗೆ ಒಂದು ಅಕೌಂಟ್ ಸಿಕ್ತು ಅಂಥೇಳಿ ಮೇ ಬಿ ನಾನಲ್ಲಿ ಬೆಟರ್ ಪ್ರಾಫಿಟ್ ಮಾಡಿ ಪೇಔಟನ್ನು ಪಡ್ಕೊಳ್ಬೋದು ಎನ್ನುವಂಥ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಅದಕ್ಕೋಸ್ಕರ ಈ ರೀತಿ ಸ್ಮಾಲ್ ಫೀಸನ್ನು ಪೇ ಮಾಡಿ ಅವರು ಫಂಡೆಡ್ ಅಕೌಂಟನ್ನು ತಗೊಳ್ಳಿಕ್ಕೆ ಟ್ರೈ ಮಾಡ್ತಾರೆ. ಸೊ ಈ ರೀತಿ ನಮ್ಮಂಥ ತುಂಬ ಜನ ಒಂದಷ್ಟು ಸ್ಮಾಲ್ ಅಮೌಂಟನ್ನು ಹಾಕಿದಾಗ ಆ ಕಂಪನಿಗೋದು ದೊಡ್ಡ ಅಮೌಂಟ್ ಆಗುತ್ತೆ. ಅಲ್ಲಿ ಯಾರೂ ಪ್ರಾಫಿಟ್ ಮಾಡದಿದ್ದರೆ ಅಥವಾ ಲಾಸನ್ನು ಮಾಡಿಕೊಂಡ್ರೆ ಅಥವಾ ಒಂದಷ್ಟು ಸ್ಮಾಲ್ ಪ್ರಾಫಿಟನ್ನು ಮಾಡಿದರೂ ಕೂಡ ಅವರು ಈ ರೀತಿ ಒಂದಷ್ಟು ರೂಲನ್ನು ಹೇಳಿಕೊಂಡು ನಮಗೆ ಪೇಔಟ್ ಕೊಡದೇ ಇರುವಂಥ
ಸಾಧ್ಯತೆಗಳೇ ಒಂದಷ್ಟು ಕಂಪ್ನಿಗಳು ಮಾಡ್ತಾ ಇರುವಂಥದ್ದು. ಅವರು ಯಾರಿಗೂ ಪೇಔಟನ್ನೇ ಕೊಡೋದಿಲ್ಲ, ಬದಲಾಗಿ ಯಾರು ಕ್ಲೈಂಟ್ಗಳು ಕೊಟ್ಟಂಥ ಫೀಸನ್ನು ಯೂಸ್ ಮಾಡಿಕೊಂಡು ಹ್ಯೂಜ್ ಅಮೌಂಟನ್ನು ಮಾಡ್ತಾಯಿದ್ದಾರೆ. ಸೊ ಇಂಡಿಯಾದಲ್ಲಿ ಖಂಡಿತ ಇದು ಲೀಗಲ್ ಅಲ್ಲ ಅಂಥೇಳಿದರೆ, ನೀವು ಇಂಡಿಯಾದ ಸ್ಟಾಕ್ ಅಥವಾ ಫ್ಯೂಚರ್ ಆ್ಯಂಡ್ ಆಪ್ಷನನ್ನು ಟ್ರೇಡ್ ಮಾಡ್ತೀರಿ ಅಂಥೇಳಿ ಇದು ಖಂಡಿತ ಲೀಗಲ್ ಅಲ್ಲ. ಫಾರೆಕ್ಸಲ್ಲಿ ಒಂದಷ್ಟು ಕಂಪ್ನಿಗಳು ಇದ್ದಾವೆ, ಕೆಲವೊಂದು ಜೆನ್ಯೂನ್ ಆಗಿ ಪೇಔಟನ್ನು ಕೊಡ್ಬೋದು, ಬಟ್ ಅಲ್ಲಿ ಇಂಪಾರ್ಟೆಂಟ್ ಇರುವಂಥದ್ದು ಅದಕ್ಕೆ ಕ್ಲಿಯರ್ ಆದ ಇಂಡಿಯಾದಲ್ಲಿ ಬಿಸ್ನೆಸ್ಸನ್ನು ಮಾಡಲಿಕ್ಕೆ ಯಾವುದೇ ಕ್ಲಿಯರ್ ಆದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಲ್ಲ. ಸೊ ನಿಮ್ಮ ರಿಸ್ಕ್ ಮೇಲೆ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಯಾವುದಾದ್ರೂ ಕಂಪ್ನಿ ಇಂಡಿಯಾದ ನಿಫ್ಟಿ ಇರ್ಬೋದು ಅಥವಾ ಬೇರೆ ಸ್ಟಾಕ್ಸಲ್ಲಿ ಟ್ರೇಡಿಂಗನ್ನು ಮಾಡಲಿಕ್ಕೆ ಎಕ್ಸ್ಟ್ರಾ ಲಿವರೇಜನ್ನು ಕೊಡ್ತೀವಿ ಅಂತ ಬಂದರೆ, ಅದರ್ ದ್ಯಾನ್ ನಮ್ಮ ಈಗ NSE ಏನು ಸ್ಪೆಸಿಫೈ ಮಾಡಿದೆ ಆ ಲಿವರೇಜ್ಗಿಂತ ಎಕ್ಸ್ಟ್ರಾ ಏನು ಕೊಡ್ತೀವಿ, ನಮ್ಮದು ಫಂಡೆಡ್ ಅಕೌಂಟ್ ಅಂತ ಅಥವಾ ಪ್ರಾಪರ್ ಅಕೌಂಟ್ ಅಂತ ಹೇಳ್ಕೊಂಡು ಇದ್ದರೆ ಖಂಡಿತ ಅದು ಸ್ಕ್ಯಾಮ್ ಆಗುತ್ತೆ, ಫೇಕ್ ಆಗುತ್ತೆ. ಆ ರೀತಿ ಯಾವುದೇ ರೂಲ್ಸ್ ಇಂಡಿಯನ್ ಮಾರ್ಕೆಟ್ಗೆ ಇಲ್ಲ. ಸೊ ಇದಿಷ್ಟು ಪ್ರಾಪರ್ ಅದೇ ರೀತಿ ಫಂಡೆಡ್ ಅಕೌಂಟ್ನ ಬಗ್ಗೆ.